ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೊನ್ನೆ ನಡೆದ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯ ಸರ್ ಅವರು ಗೃಹಲಕ್ಷ್ಮಿಯರಿಗೆ ಅಂದರೆ ಮಹಿಳೆಯರಿಗೆ ಕೆಲವು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಅದೇನದು ಗುಡ್ ನ್ಯೂಸ್ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇದು ಒಂದು ವಿಷಯ ತುಂಬಾ ವೈರಲ್ ಆಗ್ತಿದೆ. ಏನಪ್ಪ ಅಂತಂದರೆ ನಮ್ಮ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆಲ್ಲ ಸ್ಮಾರ್ಟ್ಫೋನ್ ಕೊಡ್ತಾ ಇದ್ದಾರೆ ಅನ್ನೋ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಅದು ನಿಜವಾಗ್ಲೂ ಕೊಡ್ತಿದ್ದಾರಾ, ಹಾಗಾದರೆ ಯಾರ್ಯಾರಿಗೆ ಕೊಡ್ತಿದ್ದಾರೆ, ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೆ ವಿಷಯ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ, ವೀಡಿಯೋಸ್ನ ನೋಡ್ಬೋದು. ಹಾಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ನ ಕೊಡಿ. ಹಾಗೆ ಇದು ಇನ್ಫಾರ್ಮೇಟಿವ್ ಅನಿಸಿದ್ರೆ, ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಿಮ್ಗೆ ಆಲ್ರೆಡಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಬಜೆಟ್ ಅಧಿವೇಶನದಲ್ಲಿ ಮಹಿಳೆಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ತುಂಬಾ ಅನುಕೂಲ ಆಗುವಂತಹ ಕೆಲವೊಂದನ್ನ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದೇನಪ್ಪ ಅಂತಂದರೆ ಈ ಗ್ಯಾರಂಟಿ ಸ್ಕೀಮ್ಸ್. ಏನಪ್ಪ ಆಗಿದೆ ಅಂತಂದರೆ ತುಂಬಾ ಬೇರೆ ಪಕ್ಷದವ್ರು BJP ಆಗಿರ್ಬೋದು ಅಥವಾ JDS ಪಕ್ಷದವರಾಗಿರ್ಬೋದು ಏನೇ ಹೇಳ್ತಿದ್ದಾರೆ ಎಲ್ಲ ಕಡೆ ಅಂದರೆ ಈ ಲೋಕಸಭಾ ಎಲೆಕ್ಷನ್ ಮುಗಿಯೋವರೆಗೂ ಅಷ್ಟೇ ಈ ಗ್ಯಾರಂಟಿ ಸ್ಕೀಮ್ಸ್ನ ಕೊಡೋದು. ಅಂದರೆ ಇವಾಗೇನು ಉಚಿತವಾಗಿ ಕೊಡ್ತಿದ್ದಾರೆ, ಗೃಹಜ್ಯೋತಿ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಇವಾಗ ಯುವ ನಿಧಿ ಹೊಸದಾಗಿ ಸ್ಟಾರ್ಟ್ ಆಗಿರೋದು, ಇದೆಲ್ಲ ಲೋಕಸಭಾ ಎಲೆಕ್ಷನ್ ಮುಗಿಯೋವರೆಗೂ ಅಷ್ಟೇ ಕೊಡೋದು. ಆಮೇಲೆ ಸ್ಟಾಪ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಮುಂದೆ ಯಾವುದೇ ರೀತಿ ಗೌರ್ಮೆಂಟ್ ಸ್ಕೀಮ್ಸ್ನ ಮುಂದುವರೆಯೋದಿಲ್ಲ ಅಂತ ತುಂಬಾ ಟೀಕೆಗಳು ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯ ಅವರು ಏನು ಘೋಷಣೆ ಮಾಡಿದ್ದಾರೆ ಅಂತಂದರೆ, ಇವಾಗ ಎಲ್ಲರೂ ಹೇಳ್ತಿದ್ದೀರಲ್ಲ ಗ್ಯಾರಂಟಿ ಸ್ಕೀಮ್ಸ್ ನಾವು ಮುಂದುವರಿಸಲ್ಲ ಅಂತ. ನಮ್ದು ಏನು ಗೌರ್ಮೆಂಟ್ 5 ವರ್ಷ ಇರುತ್ತೋ ಅದು ಪೂರ್ತಿಯಾಗಿ ನಾವು ಸ್ಕೀಮ್ಸ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಈ ಸ್ಕೀಮ್ಸಿಗೆ ಅಂದ್ಬಿಟ್ಟು ಈ ಬಜೆಟಲ್ಲಿ 55,000 ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ. ಇದು ಬರೀ ಗ್ಯಾರಂಟಿ ಸ್ಕೀಮ್ಸಿಗೆ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ. ಅಂದರೆ ಎಲ್ಲದು ಅಂದರೆ 5 ಏನು ಗ್ಯಾರಂಟಿ ಸ್ಕೀಮ್ಸ್ ಮಾಡಿದ್ದಾರೆ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆ, ಮತ್ತು ಯುವ ನಿಧಿ ಯೋಜನೆ ಅಥವಾ ಶಕ್ತಿ ಯೋಜನೆ, ಇದು 5 ಸ್ಕೀಮ್ಸಿಗೆ ಅಂದ್ಬಿಟ್ಟು ಈ 5 ಗ್ಯಾರಂಟಿಗೋಸ್ಕರನೇ ಈ 55,000 ಕೋಟಿನ ಮೀಸಲಿಟ್ಟಿದ್ದಾರೆ. ಇದು ಅಂದಾಜು ಒಂದು ವರ್ಷದವರೆಗೂ ಬರುತ್ತೆ. ಅಂದರೆ ಈ 5 ಸ್ಕೀಮ್ಸು 1 ವರ್ಷಕ್ಕಾಗಷ್ಟು ದುಡ್ಡು ಆಲ್ರೆಡಿ ಎತ್ತಿಟ್ಟಿದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಭಯಪಡೋ ಅಗತ್ಯ ಇಲ್ಲ. ನಾವು ಯಾರಿಗೂ ಕೂಡ ಹೇಳಿ ಮೋಸ ಮಾಡೋದಿಲ್ಲ. ನಾವು ಪೂರ್ತಿಯಾಗಿ ನಮ್ದು ಏನು ಸರ್ಕಾರ ಇರುತ್ತೋ ಅಲ್ಲಿವರೆಗೂ ಕೂಡ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಇದೊಂದು ಪ್ರೂಫಿಗೋಸ್ಕರ ಇವತ್ತು ಆಲ್ರೆಡಿ ಬಜೆಟ್ ಅಧಿವೇಶನದಲ್ಲಿ ಇಷ್ಟು 55,000 ಕೋಟಿನ ಗ್ಯಾರಂಟಿ ಸ್ಕೀಮ್ಸ್ಗೆ ಅಂತಲೇ ಮೀಸಲಿಟ್ಟಿದ್ದಾರೆ. ಇದು ಮೊದಲನೇದು. ಎರಡನೇದು ಬಂದು ಈ ವಿಷಯ ತುಂಬಾ ವೈರಲ್ ಆಗ್ತಿದೆ. ಏನಪ್ಪ ಅಂತಂದರೆ ಬಜೆಟಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ, ಮಹಿಳೆಯರಿಗೆಲ್ಲ ಸ್ಮಾರ್ಟ್ಫೋನ್ನ ಉಚಿತವಾಗಿ ಕೊಡ್ತಾರೆ. ಹೌದಾ ಅಂತ? ಉಚಿತವಾಗೇನೋ ಕೊಡ್ತಾರೆ, ಬಟ್ ಅದು ಎಲ್ಲರಿಗೂ ಕೊಡೋದಿಲ್ಲ. ಬರೀ ಅಂಗನವಾಡಿ ಟೀಚರ್ಸಿಗಾಗಿರ್ಬೋದು ಅಥವಾ ಅಲ್ಲಿನ ವಿಚಾರಕರಿಗೆ ಮಾತ್ರ ಸ್ಮಾರ್ಟ್ಫೋನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸ್ಮಾರ್ಟ್ಫೋನ್ ಖರೀದಿಗೆ ಅಂದ್ಬಿಟ್ಟು 90 ಕೋಟಿ ಹಣನ ಮೀಸಲಿಟ್ಟಿದ್ದಾರೆ. ಅಂದರೆ ಸ್ಮಾರ್ಟ್ಫೋನ್ ಖರೀದಿ ಮಾಡೋಕ್ಕೆ ಇದು ಅವರು ನಿರ್ಧಾರ ಮಾಡಿರೋದು. ಎಷ್ಟು ಸ್ಮಾರ್ಟ್ಫೋನ್ ಖರೀದಿ ಮಾಡ್ತಿದ್ದಾರೆ ಅಂತಂದರೆ 75,938 ಸ್ಮಾರ್ಟ್ಫೋನ್ನ ಅಂಗನವಾಡಿ ಟೀಚರ್ಸಿಗಾಗಿರ್ಬೋದು ಅಥವಾ ವಿಚಾರಕರಿಗಾಗಿರ್ಬೋದು ಕೊಡಬೇಕು ಅಂದ್ಬಿಟ್ಟು ಇಷ್ಟನ್ನು ಹಣನ ಎತ್ತಿಟ್ಟಿದ್ದಾರೆ ಈ ಬಜೆಟ್ ಘೋಷಣೆಯಲ್ಲಿ. ನಿಜ ಹೇಳ್ಬೇಕಂದ್ರೆ ಈ ಬಜೆಟ್ ಘೋಷಣೆ ಆಗೋಕ್ಕೆ ಮುಂಚೆನೇ ಅಂಗನವಾಡಿ ಟೀಚರ್ಸು ಒಂದು ಬೇಡಿಕೆನ ಇಟ್ಟಿದ್ರು. ಏನಪ್ಪ ಅಂತಂದರೆ ನಮಗೆ ಸ್ಯಾಲ್ರಿನ ಹೈಕ್ ಮಾಡಿ, ಅಂದರೆ 2,000 ರೂಪಾಯಿ ಸ್ಯಾಲ್ರಿನ ಹೈಕ್ ಮಾಡಿ ಅಂತ. ಬಟ್ ಯಾವುದೇ ರೀತಿ ಸ್ಯಾಲ್ರಿ ಹೈಕ್ ಮಾಡಿಲ್ಲ, ಬಟ್ ಈ ಥರ ಮೊಬೈಲ್ನ ಕೊಡ್ತಾ ಇದ್ದಾರೆ. ಹಾಗೆ ಬೇರೆ ಏನೇನೆಲ್ಲ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಅಂತಂದರೆ 50 ವಸತಿ ಶಾಲೆನ ಸ್ಟಾರ್ಟ್ ಮಾಡಬೇಕು ಅಂತ, ಅದಕ್ಕೂ ಕೂಡ ದುಡ್ಡನ್ನ ಎತ್ತಿಟ್ಟಿದ್ದಾರೆ. ಏನಪ್ಪ ಅಂದರೆ ಇದರಲ್ಲಿ ಉಚಿತ ಶಿಕ್ಷಣ ಮತ್ತು ಅದರಲ್ಲಿ ಹಾಸ್ಟೆಲ್ ಎಲ್ಲ ಫ್ರೀ ಸಿಗುತ್ತೆ. ಇದು 5th ಸ್ಟ್ಯಾಂಡರ್ಡ್ ಆದಮೇಲೆ ಇದಕ್ಕೆ ಅಂತಲೇ ಸಪ್ರೇಟ್ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮಲ್ಲಿ ಪಾಸ್ ಆದರು ಅಂದರೆ ಅವರಿಗೆ ಎಜುಕೇಷನ್ ಫ್ರೀಯಾಗಿ ಕೊಡ್ತಾರೆ. ಅಂದರೆ ಆ ಸ್ಕೂಲಲ್ಲಿ 50 ಇದು ಆಲ್ರೆಡಿ ಸ್ಕೂಲ್ಸ್ ಇದೆ, ಬಟ್ ಇನ್ನು ಹೊಸದಾಗಿ 50 ಶಾಲೆನ ಸ್ಟಾರ್ಟ್ ಮಾಡಬೇಕು ಅಂತ
ಅದು ಕೂಡ ಬಜೆಟಲ್ಲಿ ಅವರು ಘೋಷಣೆನ ಮಾಡಿದ್ದಾರೆ. ಇನ್ನು ಇನ್ನೊಂದು ಮುಖ್ಯವಾದ ಏನಪ್ಪ ಅಂತಂದರೆ ಈ ಸ್ವಸಹಾಯ ಸಂಘ ಅಂತ ಇರುತ್ತೆ ನೋಡಿ, ಇವಾಗ ಧರ್ಮಸ್ಥಳದ ಸಂಘ ಆ ಥರ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಹೆಣ್ಮಕ್ಳದು, ಅಲ್ಲಿ ಸಾಲನ ಕೊಡ್ತಾರೆ. ಅಂದರೆ ಏನಾರ ಮನೆಯಲ್ಲಿ ಪ್ರಾಬ್ಲಮ್ ಇದ್ದರೆ ಅಥವಾ ಅವ್ರಿಗೆ ಏನಾರ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇದ್ದರೆ ಅಂದ್ಬಿಟ್ಟು ಆ ಸಾಲನ ತೊಗೊಂಡಿರ್ತಾರಲ್ಲ ಬಡ್ಡಿಗೆ ಅಂದ್ಬಿಟ್ಟು, ಆ ಬಡ್ಡಿನ ತುಂಬಾ ಅತಿ ಕಡಿಮೆ ದರದಲ್ಲಿ ನಾವು ಬಡ್ಡಿ ಇಸ್ಕೋತೀವಿ ಅಂದ್ಬಿಟ್ಟು ಆ ಸಾಲ ಏನು ತೀರಿಸ್ತಾರೆ ಅದ್ರ ಬಡ್ಡಿನ ಕಮ್ಮಿ ಮಾಡಿದ್ದಾರೆ. ಅಂದರೆ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿಲ್ಲ, ಬಟ್ ಅತಿ ಕಡಿಮೆ ಬಡ್ಡಿಯಲ್ಲಿ ಕೊಡುವಂತಹ ವ್ಯವಸ್ಥೆನ ನಾವು ಮಾಡ್ತೀವಿ ಸ್ವಸಹಾಯ ಸಂಘಗಳಿಗೆ. ಅಂದರೆ ಹೆಣ್ಮಕ್ಳಿಗೆ ಯೂಸ್ ಆಗಲಿ, ಏನಾದ್ರು ಉಪಯೋಗ ಬರುತ್ತೆ ಅಂದ್ಬಿಟ್ಟು ಆ ಬಡ್ಡಿನ ತುಂಬ ಕಡಿಮೆ ದರದಲ್ಲಿ ಅವರು ಮಾಡಬೇಕು ಅಂದ್ಬಿಟ್ಟು ಈ ಬಜೆಟಲ್ಲಿ ಘೋಷಣೆನ ಮಾಡಿದ್ದಾರೆ. ಈ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ರೈತರು ಕೂಡ ಒಂದು ಬೇಡಿಕೆ ಇಟ್ಟಿದ್ರು. ಏನಪ್ಪ ಅಂತಂದರೆ ರೈತರ ಮನೆಗೆ ಮದುವೆಯಾಗಿ ಬರುವಂತಹ ಹೆಣ್ಮಕ್ಳಿಗೆ 5 ಲಕ್ಷನ ಸಹಾಯಧನ ಅಂತ ಕೊಡಿ ಅಂತ ರೈತರು ಬೇಡಿಕೆನ ಇಟ್ಟಿದ್ರು. ಬಟ್ ಅದ್ರ ಬಗ್ಗೆ ಏನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಇದಷ್ಟೇ ಅಲ್ಲ, ತುಂಬಾ ಹಾಸ್ಪಿಟಲ್ಸಿಗಾಗಿರ್ಬೋದು ಅಥವಾ ಎಜುಕೇಷನ್ಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು ಅಥವಾ ಟೂರಿಸಮ್ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ಕೂಡ ಬಜೆಟಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಒಂದು ಸ್ವಲ್ಪನಾದರೂ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಮಾಹಿತಿ ಸಿಕ್ತು ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ಥರ ಹೊಸದಾಗಿ ಗೌರ್ಮೆಂಟಿಂದ ಏನೇ ಅಪ್ಡೇಟ್ ಬರಲಿ, ಏನೇ ಇನ್ಫಾರ್ಮೇಷನ್ ಬರಲಿ, ಏನೇ ಹೊಸದಾಗಿ ಸ್ಕೀಮ್ಸ್ ಬರಲಿ, ಪ್ರತಿಯೊಂದು ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ನೀವು ಆವಾಗವಾಗ ದಯವಿಟ್ಟು ನನ್ನ ಚಾನಲಲ್ಲಿ ಬರೋವಂಥ ವೀಡಿಯೋಸ್ನ ನೋಡ್ತಾನೆ ಇರಿ. ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆವಾಗ ನೋಟಿಫಿಕೇಷನ್ ಬರುತ್ತೆ, ನಿಮಗೆ ಕೂಡ ಗೊತ್ತಾಗುತ್ತೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗೆಲ್ಲ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ, ಇದೇ ಥರ ಎನ್ಕರೇಜ್ ಮಾಡ್ತಾರೆ, ಇದೇ ಥರ ಹೆಚ್ಚು ವೀಡಿಯೋಸ್ ನಾನು ಮಾಡ್ತಾನೆ ಇರ್ತೀನಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.